ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರಗಳು, ವಂದನೆಗಳು. ಇವತ್ತಿನ 176ನೇ ಮಾಸಿಕ ಸ್ವಾನುಭವ ಗೋಷ್ಠಿ ಶರಣ ಸುರುಗಾರಿ ರಾಮಣ್ಣನವರ ಸ್ಮರಣೋತ್ಸವ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ಪಾದಾಬಂಧಗಳಲ್ಲಿ ವಂದಿಸಿ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಗುರುಮಾತೆಯರಿಗೂ ವಂದಿಸಿ, ವೇದಿಕೆಯ ಮೇಲೆ ಆಸೀನರಾದ ಶ್ರೀಮತಿ ಸಂಕಮ್ಮನವರೇ, ರಾಮು ಮುಲ್ಗಿಯವರೇ, ಶ್ರೀಯುತ ಆಂಜನೇಯವರೇ, ನಂದೀಶ್ ಅವರೇ, ಅವರೆಲ್ಲ ಇಲ್ಲಿಯವರೆಗೂ ತಮ್ಮ ಜ್ಞಾನ ದಾಸೋಹವನ್ನು ತಮಗೆ ಬಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸಿದ ಎಲ್ಲ ಶರಣ ಶರಣೆಯರಿಗೆ ನಮಸ್ಕಾರ. ರಾಮು ಮೂಲಿಗೆಯವರು ಜನಪದ ಸಾಹಿತ್ಯದೊಂದಿಗೆ ಅನುಭವ ಮಂಟಪ ಮತ್ತು ಏನು ನಮ್ಮ ಜನಪದ ಸಾಹಿತ್ಯದಲ್ಲಿ ಅಂತಿಪದ, ಆಮೇಲೆ ಸಾಕಷ್ಟು ಪದಗಳನ್ನು ಅವರು ಹೇಳ್ತಾ ನಮ್ಮ ಬಾಲ್ಯ ಜೀವನವನ್ನು ಅವರು ನೆನಪು ಮಾಡಿಕೊಟ್ರು ಅಂತ ಹೇಳಿ ತಪ್ಪಾಗಿರ್ತದೆ. ನಾವು ಕೃಷಿ ಕುಟುಂಬದಿಂದ ಬಂದವರೇ. ಏನು ಸುಗ್ಗಿ ಕಾಲದಲ್ಲಿ ಅವಾಗ ನಾವು ಸಣ್ಣವರಿರುವಾಗ ಜೋಳ ಒಕ್ಕಣಿಕೆ ಸಾಮಾನ್ಯವಾಗಿರ್ತಿತ್ತು ಹಳ್ಳಿಯಲ್ಲಿ. ನಮ್ಮ ಹಳ್ಳಿಯಲ್ಲಿ ಆ ಜೋಳ ಒಕ್ಕುವಾಗ ಹಂತಿ ಹೊಡೆಯೋದು ಅಥವಾ ರೋಡ್ ಹೊಡೆಯೋದ್ರಲ್ಲಿ ನಾವು ಕೂಡ ಭಾಗವಹಿಸಿ ನಮ್ಮ ಏನು ಆಳಿನ ಜೊತೆ ನಾವು ಕೂಡ ಸಾಕಷ್ಟು ಹಂತಿ ಪದಗಳನ್ನು ಹೇಳಿದ್ದು ಇವತ್ತು ನೆನಪನ್ನು ಅವರು ಮರುಕಳಿಸಿಕೊಟ್ರು. ಸೊ ಅದೇ ರೀತಿ ನಮ್ಮ ಅಕ್ಕ ಸಂಕಮ್ಮನವರು ಕೂಡ ಹಾವೇರಿಯ ಒಂದು ಇತಿಹಾಸವನ್ನು ಮಹಾದೇವ ಮೈಲಾರವರು, ನಾನು ಕೂಡ ಹಾವೇರಿ ಜಿಲ್ಲೆಯವರೇ, ಸವಣೂರು ತಾಲೂಕಿನವರು. ಈ ವೇದಿಕೆ ಇಬ್ಬರು 3 ಜನ ಹಾವೇರಿ ಜಿಲ್ಲೆಯವರು ಈ ವೇದಿಕೆಯನ್ನು ಹಂಚಿಕೊಂಡಿದ್ದೇವೆ. ಅದು ತುಂಬ ಸಂತೋಷ ಅಂತ ನನಗನ್ನಿಸ್ತದೆ. ಅವರು ಸಾಹಿತ್ಯವನ್ನು ತಮ್ಮ ಅನುಭವವನ್ನು ಕೂಡ ಸಾಕಷ್ಟು ಹಂಚಿಕೊಂಡರು ಮತ್ತು ಇಬ್ಬರು ಸಾಧಕ ರೈತರು, ಭತ್ತದ ತಳಿಯ ಸಂರಕ್ಷಣೆಯನ್ನು ಮಾಡಿದಂಥವರು ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಮತ್ತು ಸಾವಯವ ಕೃಷಿಯಲ್ಲಿ ತೊಡಗಿದಂಥವರು ಕೂಡ ಅನುಭವವನ್ನು ನಮಗೆಲ್ಲ ಹಂಚಿಕೊಂಡಿದ್ದಾರೆ. 4 ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿಯವರೆಗೂ ಸಾಕಷ್ಟು ವಿಷಯಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ನಿಜವಾಗಿಯೂ ಅನುಭವ ಮಂಟಪವನ್ನು ಪೂಜ್ಯರು ಸೃಷ್ಟಿ ಮಾಡಿದ್ದಾರೆ. ಒಂದೇ ಒಂದು ವಿಷಯದ ಬಗ್ಗೆ ತಮಗೆ ಇವತ್ತು ಜ್ಞಾನ ದಾಸೋಹ ಸಿಕ್ಕಿಲ್ಲ. ವಿವಿಧ ಜಾನಪದದಲ್ಲಿ, ಆಮೇಲೆ ಸಮಾಜ ಸೇವೆಯಲ್ಲಿ, ಕೃಷಿಯಲ್ಲಿ ಇಬ್ಬರು ಸಾಧಕರು ಸಾಕಷ್ಟು ತಮಗೆ ಇಲ್ಲಿವರೆಗೂ ಜ್ಞಾನ ದಾಸೋಹವನ್ನು ಅವರು ಮುನ್ನಡೆಸಿದ್ದಾರೆ. ಸೊ ಇದರ ಜೊತೆಗೆ ನನ್ನದು ಇಲ್ಲಿ ಪೂಜ್ಯರು ಅವರ ಒಂದು ಆಶೀರ್ವಚನ ಮತ್ತು ಶಿವಾನುಭವ ಗೋಷ್ಠಿ ಅವುಗಳನ್ನು ಕೇಳಿ ನನ್ನ ಜ್ಞಾನವನ್ನು ಹೆಚ್ಚಿಗೆ ಮಾಡಿಕೊಂಡು ಹೋಗ್ಬೇಕಂತ ಬಂದವರು. ಇಲ್ಲಿ ಮಾತನಾಡುವಂಥ ಒಂದು ಅವಕಾಶ ನನಗೆ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ವೇದಿಕೆಯೇ ಬೇರೆ, ನಮ್ಮ ವೇದಿಕೆಯೇ ಬೇರೆ ಆಗ್ತದೆ. ಆದರೂ ಕೂಡ ಇಲ್ಲಿ ಸಾಕಷ್ಟು ಶರಣರು ಕೃಷಿಯಲ್ಲಿ ತೊಡಗಿದ್ದವರೇ ಇರೋದರಿಂದ ಇದು ಒಂದು ಅವಕಾಶ ನಮಗೆ. ಇಬ್ಬರು ಸಾಧಕ ಕೃಷಿಕರು ಇದ್ದಾರೆ ಮತ್ತು ಜಾನಪದ ಸಾಹಿತ್ಯನೂ ಸಾಕಷ್ಟು ಕೃಷಿಯ ಬಗ್ಗೆ ಕಳಕಳಿ ಇಟ್ಟುಕೊಂಡು ಕೃಷಿಯ ಬಗ್ಗೆ ಜಾನಪದ ಗೀತೆಯನ್ನು ಅವರು ಎಷ್ಟೊಂದು ನಿರಾಕರವಾಗಿ ಅವರು ಸಾಕಷ್ಟು ಸಲ ಜಾನಪದ ಗೀತೆಯನ್ನು ಅವರು ಕೇಳಿದ್ದೇವೆ. ನಮ್ಮ ಕೃಷಿ ಮೇಳದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಸತತವಾಗಿ
ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸಿ ಜನರನ್ನು ರಂಜಿಸಿದ್ದಾರೆ ತಮ್ಮ ಜಾನಪದ ಗೀತೆಯೊಂದಿಗೆ. ಸೊ ಹೀಗೆ ಇವತ್ತು ಈ ಶಿವಾನುಭವ ಗೋಷ್ಠಿ ವಿವಿಧತೆಯಿಂದ ತುಂಬಿದೆ. ತಾವೆಲ್ಲ ಕೃಷಿಯಲ್ಲಿ ಶರಣರಿರೋದ್ರಿಂದ ನಾವು ಕೃಷಿಯಲ್ಲಿ ಏನು 60ನೇ ದಶಕದಲ್ಲಿ ಆಹಾರದ ಕೊರತೆಯನ್ನು ಅನುಭವಿಸಿ ಪರದೇಶಕ್ಕೆ ಕೈ ಒಡ್ತಿದ್ವಿ. ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಿ, ಯಾಕಂದರೆ ಅದು ಇಂತಹ ದೊಡ್ಡ ದೇಶ, ಸಂಪನ್ಮೂಲ ಭರಿತವಾದಂಥ ದೇಶಕ್ಕೆ ಅದು ಒಂದು ಅವಹೇಳನಕಾರಿಯಾದ ಪರಿಸ್ಥಿತಿ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಕೃಷಿ ವಿಜ್ಞಾನಿಗಳು ಸಾಕಷ್ಟು ಇಳುವರಿ ಕೊಡುವಂಥ ಗೋಧಿ ತಳಿಗಳು, ಭತ್ತದ ತಳಿಗಳು, ಜೋಳದ ತಳಿಗಳನ್ನು ಸಂಶೋಧನೆ ಮಾಡಿ ನಾವು ಹೊರರಾಷ್ಟ್ರಕ್ಕೆ ಭಿಕ್ಷೆಯನ್ನು ಒಡ್ಡುವುದನ್ನು ನಿಲ್ಲಿಸಿ ಸಾಕಷ್ಟು ಆಹಾರ ಉತ್ಪಾದನೆಯನ್ನು ಮಾಡುವಲ್ಲಿ ಸಫಲೀಕರಣರಾಗಿದ್ದಾರೆ. ಆ ಒಂದು ಸಾಕಷ್ಟು ಆಹಾರ ಉತ್ಪಾದನೆಯನ್ನು ಮಾಡಿ ಎಲ್ಲರಿಗೂ ಉಣಬಡಿಸಿದಂಥ ತಾವೆಲ್ಲ ಅನ್ನದಾತರಿಗೆ ನಾನು ಮೊಟ್ಟ ಮೊದಲು ನಮಸ್ಕಾರವನ್ನು ಈ ವೇದಿಕೆ ಮೂಲಕ ಸಲ್ಲಿಸ್ತೇನೆ. ನಮಗೆಲ್ಲ ಗೊತ್ತಿದೆ, ಕೃಷಿ ನಾಸ್ತು ದುರ್ಭಿಕ್ಷಂ ಅಂತ ಹೇಳಿ. ಅಳುವಿನ ಅಂಚಿನಲ್ಲಿ ಇರುವಂಥ ಆಹಾರ ಬೇಡಿಕೆ, ಸಾಕಷ್ಟು ಆಹಾರವನ್ನು ನಾವು ಬೆಳೀತಾ ಬಂದು ಈಗ ನಾವು ಸಂಪದ್ಭರಿತವಾಗಿ ನಮಗೆ ಸಾಕಷ್ಟು ಆಹಾರವನ್ನು ಬೆಳೆಯುವಂತೆ ನಾವು ಆಗಿದ್ದೇವೆ. ಇಲ್ಲಿ ಸಾಕಷ್ಟು ಆಹಾರವನ್ನು ಬೆಳೆಯುವಂಥ ಒಂದು ರಭಸದಲ್ಲಿ ನಾವೆಲ್ಲ ನಿಸರ್ಗಕ್ಕೆ ವಿರುದ್ಧವಾಗುವಂಥ ಕೆಲವೊಂದು ಪರಿಪಾಠಗಳನ್ನು ನಾವು ಹಾಕ್ಕೊಂಡು ಬಂದ್ವಿ. ಏನೆಲ್ಲ ಮಾಡಬೇಕಂತ ನಮಗೆ ಸೂಚನೆಗಳು ಇದ್ದರೂ ಕೂಡ ನಮಗೇನು ಹಗುರಾಗಿ ಸಿಗ್ತೈತೆ ಅಂಥದ್ದನ್ನೆಲ್ಲ ಮಾಡ್ಕೊತಾ ಹೊರಟ್ಬಿಟ್ವಿ. ನಾವು ಎಲ್ಲ ಸರಿಯಾಗಿ ಸಮಗ್ರವಾಗಿ ಮಾಡಬೇಕು ಅಂತ ನಮಗೆಲ್ಲ ಸೂಚನೆಗಳು, ಸಲಹೆ ಸೂಚನೆಗಳು ಇದ್ರೂ ಕೂಡ ನಮಗೆ ಸರಳಾಗಿ ಏನು ಸಿಗ್ತೈತೆ ಅನ್ನೋದನ್ನು ನಾವು ಮಾಡ್ಕೊತಾ ಹೊರಟಿದ್ದೀವಿ. ಹೆಚ್ಚು ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡ್ಕೊಳ್ತಾ ಹೋದ್ವಿ. ಅವೆಲ್ಲ ಕುಳು ಹಾಕಿದ್ವಿ, ಸಾಕಷ್ಟು ಕುಳು ಬೇಕಾಗಿತ್ತು. ಸಾಕಷ್ಟು ರೆಡಿಮೇಡ್ ಆಹಾರ ಏನು ಸಿಗ್ತೈತಿ, ರಸಗೊಬ್ಬರದಿಂದ ಸಿಗ್ತೈತಿ. ಆ ರಸಗೊಬ್ಬರಗಳನ್ನು ನಾವು ಸಾಕಷ್ಟು ಹಾಕೊಳ್ತಾ ಹೊಂಟ್ವಿ. ಇದ್ದಾಗ ನಾವು ಭೂಮಿಗೆ ಶಿಫಾರಸು ಮಾಡಿದಂಥ ಸಾವಯವ ಗೊಬ್ಬರಗಳನ್ನು ಹಾಕೊಂಡು ಬಿಟ್ಟೇವಿ. ಕ್ರಮೇಣ ಕಡಿಮೆ ಆಗ್ತಾ ಬಿಟ್ಟೇವಿ. ಇದನ್ನು ಮಾಡ್ಕೊತ ನಾವು ಎಲ್ಲಿ ಹೊಂಟಿವಿ? ಪೂರ್ತಿ ನಾವು ಭೂಮಿಗೆ ಹಾಕುವಂಥ ಸಾವಯವ ಗೊಬ್ಬರಗಳನ್ನು ಬಿಟ್ಟು ರೆಡಿಮೇಡಾಗಿ ಎಲ್ಲ ರೆಡಿಮೇಡಾಗಿ ಸಿಗುವಂಥ ರಾಸಾಯನಿಕ ಗೊಬ್ಬರಗಳನ್ನು, ರಾಸಾಯನಿಕ ಔಷಧಿಗಳನ್ನು ನಮ್ಮ ಮನೆಯಲ್ಲಿಯೇ ಎಲ್ಲ ಬೆಳೆಗಳಿಗೆ ರೋಗ ಕೀಟಗಳನ್ನು ನಿರೋಧಕ ಮಾಡುವಂಥ ಔಷಧಿಗಳು ನಮ್ಮ ಮನೆಯಲ್ಲೇ ತಯಾರು ಮಾಡಿಕೊಳ್ತಿದ್ವು. ಅವುಗಳನ್ನು ಕೂಡ ನಾವು ಬಿಟ್ಟು, ಯಾಕಂತಾರೆ ಸಾಕಷ್ಟು ಗೊಬ್ಬರ ಹಾಕೋದ್ರಿಂದ ಸಾಕಷ್ಟು ರಸ ಇರುವಂಥ ಕೀಟಗಳು, ಹುಳುಗಳು, ರೋಗಗಳು ಆ ಬೆಳೆಗಳು ತುತ್ತಾಗುತ್ತೆ. ಅನಿವಾರ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಔಷಧ ಕಂಪನಿಗಳು, ಸಾಕಷ್ಟು ಔಷಧಗಳು ಬಿಡುಗಡೆ ಆಗ್ತಾ ಬಂದು ಈಗ ನಾವು ಯಥೇಚ್ಛವಾಗಿ ರಸಗೊಬ್ಬರಗಳನ್ನು, ರಾಸಾಯನಿಕಗಳನ್ನು ಅನಿವಾರ್ಯವಾಗಿ ಬಳಸ್ತಾ ಬರುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಒಂದಕ್ಕೆ ಹೋಗ್ಬಿಟ್ವಿ ನಾವು, ಸಮಗ್ರವಾಗಿ ನಾವು ನಿಲ್ಲಿಲ್ಲ. ಅವಕ್ಕೆ ಬೆಳೆಸಬೇಕು. ರೋಗ ಬರ್ತಾವ, ಇಮಿಡಿಯೇಟ್ ಆಗಿ ಸಡನ್ನಾಗಿ ರೋಗನೂ ಅದು ನಿವಾರಣೆ ಆಗಬೇಕು. ಅದಕ್ಕಾಗಿ ರಾಸಾಯನಿಕಗಳನ್ನು ಬಳಸಿಕೊಳ್ತಾ ಬಂದ್ವಿ. ಕೆಟ್ಟ ಮೇಲೆ ಬುದ್ಧಿ ಬರ್ತಂತಾರಲ್ಲ, ಆ ಥರ ಆಗಿದೆ ಇವಾಗ. ನಾವು ತಮಗೆಲ್ಲ ಗೊತ್ತಿದೆ, ಬರೀ ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬಂಗಲ್ಲ, ಅನ್ನ ಉಂಡ್ರೆ ಹೊಟ್ಟೆ ತುಂಬಂಗಲ್ಲ, ಬರೀ ಪಲ್ಯ ತಿಂದ್ರೆ ಹೊಟ್ಟೆ ತುಂಬಂಗಲ್ಲ ಅನ್ನೋ ಗೊತ್ತಿದೆ. ನಾವು ಹೆಂಗೆ ನಮ್ಮ ಊಟದ ತಟ್ಟೆ ಸಮಗ್ರವಾಗಿರ್ತದೆ, ಎಲ್ಲನೂ ಕುಡ್ಕೊಂಡಿರ್ತದೆ. ಹೌದಲ್ರಿ? ನಾವು ಊಟ ಮಾಡಕತ್ತಿದ್ರೆ, ಊಟ ಹಚ್ಚಿದ್ರೆ ಏನಾರ ಕಡಿಮೆ ಇರ್ತಂತಂದ್ರೆ ಉಪ್ಪು ಹಾಕಿ ನೋಡಂತೀರಿ, ಇಲ್ಲ ತುಪ್ಪ ಹಾಕಿ ನೋಡಂತೀರಿ, ಉಪ್ಪಿನಕಾಯಿ ಹಚ್ಚಿ ನೋಡಂತೀರಿ.
ನಮ್ಮ ಊಟದ ತಟ್ಟೆ ಹೆಂಗೆ ಸಮಗ್ರವಾಗಿ ಇರ್ತದೆ ಆ ಥರ ನಮ್ಮ ಕೃಷಿ ಪದ್ಧತಿಗಳು ಸಮಗ್ರವಾಗಿ ಇರಬೇಕು. ಅದನ್ನು ನಾವು ಬಿಟ್ಕೊತ ಬಂದ್ವಿ. ಅದನ್ನೆಲ್ಲ ಬಿಟ್ಕೊತ ಬಂದಿರೋದರಿಂದ ಈಗ ವಾತಾವರಣದಲ್ಲಿ ಕಲುಷತೆ ಸಾಕಷ್ಟು. ನಾವು ಬರೀ ಗೊಬ್ಬರ ಹಾಕಕತ್ತಿದ್ವಿ. ನಮ್ಮ ಶಿಫಾರಸು ಏನೈತ್ರಿ ಅಂದರೆ ಸರ್ಕಾರಿ ಗೊಬ್ಬರ ಹಾಕ್ರಿ, ಹೊಸ ತಳಿಗಳನ್ನು ಬಿಡುಗಡೆ ಆಗಿರೋದ್ರಿಂದ. ಆದರೆ ಪ್ರತಿ ಎಕರೆಗೂ ಕನಿಷ್ಠವಾಗಿ 5 ಟನ್ ಸಾವಯವ ಗೊಬ್ಬರ ಹಾಕ್ರಿ ಅಂತ ನಾವು ಹೇಳಿದ್ವಿ. ಇನ್ನೂವರೆಗೆ ಹೇಳ್ತೀವಿ. ಆದರೆ ಆ ಸಾವಯವ ಗೊಬ್ಬರವನ್ನು ಅಥವಾ ತಿಪ್ಪೆ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ರೈತರ ಮನೆಗಳಿಗೆ ದನಗಳಿಲ್ಲ. ಈ ಮಹಾಮನೆಗಳನ್ನು ನೋಡ್ರಿ, ಈಗ ಕುಂತಿರಿ ಗಂಟೆ ಕೇಳ್ತಾವೆ ನಿಮ್ಗೆ. ಸಾಕಷ್ಟು ದನಕರುಗಳನ್ನು ಪೂಜ್ಯರು ಇಲ್ಲಿ ಸಾಕಿದ್ದಾರೆ. ಅವರು ಸಾಕಿದ್ ಹೋದವು ನೀವೇನು ಬಿಟ್ಟಿರ್ತೀರಲ್ಲ, ಅವು ಬಿಟ್ಟಿದ್ರು ಕೂಡ ಇಲ್ಲಿ ತಂದು ಸಾಕಿ ಪುಣ್ಯ ಕಟ್ಕೊಳ್ತಾ ಇದ್ದಾರೆ ಪೂಜ್ಯರು. ಅದಕ್ಕೆ ಯಾವ ರೈತರು ತಮ್ಮ ಮನೆಯಲ್ಲಿ ಕನಿಷ್ಠವಾಗಿ ಆಕಳುಗಳು ಅಥವಾ ಎತ್ತುಗಳು ಇರುವುದಿಲ್ಲ, ಅವರು ನಿಜವಾದ ರೈತ ಅಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾಕಂತಂದ್ರೆ ನಾವು ನಮ್ಮ ಜಮೀನಿಗೆ ರಾಸಾಯನಿಕ ಗೊಬ್ಬರ ಹಾಕದೇ ತಿಪ್ಪೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಅದು ಹಾಕಬೇಕಾದ್ರೆ ನಾವು ಈ ದನಕರುಗಳ ಸಂಪತ್ತು, ಪಶು ಸಂಪತ್ತು ಬಹಳಷ್ಟು ರೈತರಿಗೆ ಮುಖ್ಯ. ನಾವು ಪಶು ಸಂಪತ್ತನ್ನು ರೈತರು ಮರಿಬಾರದು. ಯಾಂತ್ರೀಕರಣ ಇರಲಿ ಒಂದು ಮಟ್ಟಿಗೆ, ಯಾಂತ್ರೀಕರಣದ ಜೊತೆಗೇನೂ ಕೂಡ ನಾವು ನಮ್ಮ ಪಶು ಸಂಪತ್ತನ್ನು ಮರಿಬಾರ್ದು. ಇಲ್ಲಿಕರೆ ನಮಗೆ ಸಾವಯವ ಗೊಬ್ಬರ ಎಲ್ಲಿಂದ ಸಿಗ್ತದೆ? ಯಾರು ನಿಮಗೆ ಪ್ರತಿ ಎಕರೆಗೂ 5 ಟನ್ನಷ್ಟು ಸಾವಯವ ಗೊಬ್ಬರ ನಿಮಗೆ ಹೊರಗೆ ಸಿಗೋದು? ಎಲ್ಲಿ ಯಾವ ಮಾರ್ಕೆಟ್ನಾಗೂ ರೈತ ತಯಾರು ಮಾಡದೆ ಹೋದರೆ ಯಾವ ಮಾರ್ಕೆಟ್ನಾಗೂ ನಿಮಗೆ ಸಾವಯವ ಗೊಬ್ಬರ ನಮಗೆ ಬೇಕಾದಷ್ಟು ಸಿಗೋದಲ್ಲ. ಸರ್ಕಾರಿ ಗೊಬ್ಬರ ಸಿಗ್ತೈತಿ, ನೀವು ಹೇಳಿದಷ್ಟು ಔಷಧಿಗಳು ಸಿಗ್ತೈತಿ. ಆದರೆ ಸಾವಯವ ಗೊಬ್ಬರ ನೀವು ಹುಡುಕೊಟ್ಟು ಹೋಗೋದು ಎಲ್ಲಿ ಸಿಗೋದಿಲ್ಲ. ಅದನ್ನು ನಾವೇ ತಯಾರು ಮಾಡ್ಕೊಳ್ಬೇಕು. ಅದಕ್ಕೆ ದಯವಿಟ್ಟು ಒಂದು 4-6 ದನಗಳು ಕಟ್ಟಿ, ಆಕಳ ಕಟ್ಟಿ, ಎಮ್ಮೆ ಕಟ್ಟಿ, ಎತ್ತು ಕಟ್ಟಿ, ಯಾವುದಾದ್ರೂ ಕಟ್ಟಿ, ಜಾನುವಾರುಗಳು ಪ್ರತಿ ರೈತರಿಗೂ ಬೇಕಾಗ್ತದೆ. ಈ ಒಂದು ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕಪ್ಪ ಅಂತಂದ್ರೆ ಕ್ರಮೇಣವಾಗಿ ನಾವೇನು ಹೆಚ್ಚು ಹೆಚ್ಚು ಇಳುವರಿ, ಈಗ ನಾವು ಸಂಪತ್ಭರಿತರಾಗೇವೆ. ನಮಗೆ ಆಹಾರದಲ್ಲಿ ಸಾಕಷ್ಟು ನಮಗೆ ಆಹಾರ ಭದ್ರತೆ ಸಿಕ್ಕಿದೆ. ಆ ಸಾಕಷ್ಟು ಆಹಾರ ನಮ್ಮ ದೇಶದಲ್ಲಿ ಆಗಿದೆ. ನಾವು ಏನು ರಫ್ತು ಮಾಡ್ತಾ ಇದ್ದೇವೆ ಕೆಲವೊಂದು ಆಹಾರಗಳನ್ನು. ಆಮೇಲೆ ಸಾಕಷ್ಟು ಉತ್ಪಾದನೆಯನ್ನು ಮಾಡ್ತೇವೆ, ಸಾಕಷ್ಟು ಹಾಳು ಮಾಡ್ತೇವೆ. ಆಹಾರ ಬೆಳೆಗಳ ಕಾಳುಗಳನ್ನು ಒಕ್ಕೋದ್ರಿಂದ ಹಿಡಿದು ಉಣ್ಣೋವರೆಗೂ ಕೂಡ ವಿಚಾರ ಮಾಡಿ, ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ನೋಡ್ರಿ, ತಿನ್ನೋದು ಇಟ್ಟು ವೇಸ್ಟ್ ಮಾಡೋದು ಇಷ್ಟು. ಬಹಳಷ್ಟು ಹಾಳು ಮಾಡೋಷ್ಟು ಬಹಳಷ್ಟು. ನಾವೇನು ಈಗ ಬೆಳೆದಂಥ ಒಂದು 4-5 ವರ್ಷ ನಮಗೆ ಬೆಳೆಯಲಿದ್ರು ನಮಗೇನು ಆಹಾರದ ಕೊರತೆ ಆಗ್ತದೆ. ನಾವೇನೀಗ ಹಾಳು ಮಾಡ್ತೇವಲ್ಲ, ಅದನ್ನು ಹಾಳು ಮಾಡೋದು ತಪ್ಪಿಸಿದ್ರೆ ನಮಗೆ ಕನಿಷ್ಠ ನಮ್ಮ ಭಾರತದ ಜನತೆಗೆ 1 ವರ್ಷ 2 ವರ್ಷ ಆದರೂ ಊಟ ಮಾಡುವಷ್ಟು ಆಹಾರ ಧಾನ್ಯಗಳು ನಮ್ಮಲ್ಲಿ ಉಳಿತದೆ. ಆದ್ದರಿಂದ ಆಹಾರವನ್ನು ನಾವು ಯಾವುದೇ ರೀತಿಯಿಂದ ಊಟ ಮಾಡುವಾಗಲಾಗಲಿ, ಒಪ್ಪುವಾಗಲಿ, ಏನು ಸಂಸ್ಕರಣೆ ಮಾಡುವಾಗಲಿ ಆಹಾರ ಧಾನ್ಯಗಳನ್ನು ದಯವಿಟ್ಟು ಯಾರು ನಮ್ಮ ರೈತ ಬಾಂಧವರು ಆಗಲಿ ಅಥವಾ ಸಾಮಾನ್ಯ ನಾಗರಿಕರಾಗಲಿ ಆಹಾರ ಧಾನ್ಯಗಳನ್ನು ಹಾಳು ಮಾಡಬಾರ್ದು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊಳ್ತೀನಿ. ಕ್ರಮೇಣವಾಗಿ ನಾವು ನಮ್ಮ ಜಮೀನು ಸಾಕಷ್ಟು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳನ್ನು ಹಾಕಿ ಏನು ಬೆಳೆಯೋದು ಕಡಿಮೆ ಆಗ್ತಾ ಇದೆ ಅಂತ ಎಲ್ಲರಲ್ಲಿ ವಾಡಿಕೆ ಇದೆ. ಆದ್ದರಿಂದ ಇದಕ್ಕೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಬಹಳಷ್ಟು ನಾವು ಮೊರೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ನಾವು ಏನು ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳು ಏನದವಲ್ಲ ಅವುಗಳನ್ನು ಭೂಮಿಗೆ ಬಳಸೋದ್ರಿಂದ ಹಿಡಿದು ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಸಾಕಷ್ಟು ನೀವು ತಿಪ್ಪೆ ಗೊಬ್ಬರವನ್ನು ಹೆಚ್ಚಿಗೆ ತಯಾರು ಮಾಡ್ಕೊಳ್ಬೇಕು ಅಥವಾ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಕೋಬೇಕು. ಸಾವಯವ ಕೃಷಿ ಪ್ರಾರಂಭವಾಗೋದು ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳು ದಂಟಾಗಲಿ, ಕಟ್ಟಿಗೆ ಆಗಲಿ ಭೂಮಿಯಲ್ಲಿ ಸೇರಿಸ್ಕೊಳ್ಳೋದು. ಇಲ್ಲಿ ವೈಜ್ಞಾನಿಕವಾಗಿ ನಾವು ಸಾವಯವ ಕೃಷಿಯನ್ನು ಮಾಡುವುದನ್ನು ನಾವು ತಮ್ಮೆಲ್ಲ ರೈತರಿಗೂ ಕೂಡ ತರಬೇತಿ ಮೂಲಕ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಕೊಡ್ತೇವೆ. ನಾವು ಸಾವಯವ ಕೃಷಿ ಸಂಸ್ಥೆ ಇದೆ ನಮ್ಮಲ್ಲಿ. ತಮ್ಮದೆಲ್ಲ
ಈ ಗೋವಿನ ಜೋಳ ಬೆಳಿತೀರಿ, ಹತ್ತಿ ಬೆಳಿತೀರಿ, ತೊಗರಿ ಬೆಳಿತೀರಿ, ಅವು ಕಳೆಯೋದಿಲ್ಲ ಅಂತ ಹೇಳಿ ಭೂಮಿಯಲ್ಲಿ ನೀವು ಬೆರೆಸೋದಿಲ್ಲ, ಅವನು ಸುಟ್ಟು ಬಿಡ್ತೀರಿ. ದಯವಿಟ್ಟು ಯಾರು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಬೇಡಿ. ಅವನ್ನ ಭೂಮಿಗೆ ಮರುಕಳಿಸಿರಿ, ಹೊಡೆದು ಮಿಕ್ಸ್ ಮಾಡಿರಿ. ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವನ್ನು ಕಳಿಸುವಂಥ 4-5 ಥರದ ಅಣುಜೀವಿ ಗೊಬ್ಬರ ಇರುವಂಥ ಗೊಬ್ಬರ ಇದೆ. ಬರೀ ಸಾವಯವ ಏನು ಕೃಷಿ ಅಂತಂದ್ರೆ ಬರೀ ಸಾವಯವ ಗೊಬ್ಬರ ಹಾಕಿ ಬೆಳೆಯುವಂಥ ಕೃಷಿ ಅಲ್ಲ. ಅಲ್ಲಿ ಸಾಕಷ್ಟು ಪರಿಕರಗಳು ಇರ್ತಾವೆ. ಇಲ್ಲಿ ಏನು ಮಾರುಕಟ್ಟೆಯಿಂದ ತರುತ್ತಾವಲ್ಲ, ನಮ್ಮಲ್ಲೇ ಮಾಡಿಕೊಳ್ಳುವಂಥ ಪರಿಕರಗಳು ಇರ್ತಾವೆ. ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಮ್ಮ ಭೂಮಿಗೆ ಹಾಕಿದ್ರೆ ಅವನ್ನು ಕಳಿಸುವಂಥ ಅಣುಜೀವಿ ಗೊಬ್ಬರ ಇರ್ತಾವೆ, ಅಲ್ಲಿಂದ ಪ್ರಾರಂಭವಾಗ್ತದೆ. ಆಮೇಲೆ ಸಾಕಷ್ಟು ನಮಗೆ ಬೇಕಾದಷ್ಟು ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತಾವು ತಯಾರು ಮಾಡಿಕೊಳ್ಬೇಕು. ಬಿತ್ತುವಾಗ ಈ ಒಂದು ಸಾವಯವ ಕೃಷಿಯನ್ನು ಮತ್ತು ನೈಸರ್ಗಿಕ ಕೃಷಿಯನ್ನು ನಮ್ಮ ಪೂಜ್ಯರು ಇಲ್ಲಿ ಏನು ಅನುಸರಿಸಿಕೊಂಡು ಬಂದಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮರ ಆಧಾರಿತ ಬೇಸಾಯ. ಇಲ್ಲಿ ತಾವೆಲ್ಲ ಈ ಸುತ್ತಮುತ್ತಲಿನ ಪರಿಸರ ನೀವೇ ನೋಡ್ತಿರಲಿಲ್ಲ, ಮರ ಆಧಾರಿತ ಬೇಸಾಯನೂ ಕೂಡ ಇಲ್ಲಿ ಇದೆ. ಇಂತಹ ಒಂದು ಕೃಷಿಯಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಮ್ಮ ಇವರು ಹೆಸರು ಏನಾಯ್ತು, ಆಂಜನೇಯ ಅವರು ಸ್ಥಳೀಯ ತಳಿಗಳನ್ನು, ಭತ್ತದ ತಳಿಗಳನ್ನು ಅವರು ಏನು ಮೂಡು ಹಾಕಿ ಅವುಗಳನ್ನು ಕಾಯ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಮಾದರಿ. ಇದೇ ಥರ ಇಲ್ಲಿ ಖಾನಾಪುರದಲ್ಲಿ ಶಂಕರ್ ಲಂಟಿ ಅಂತ ಅವರು ಕೂಡ ಇದ್ದಾರೆ. ಹೀಗೆ ಬರೀ ಭತ್ತದ ತಳಿ ಅಷ್ಟೇ ಅಲ್ಲ, ನಾವು ಏನು ವಿವಿಧ ಬೆಳೆಗಳನ್ನು ಬೆಳಿತೀವಿ, ನೀವು ಸಿರಿಧಾನ್ಯಗಳನ್ನು ಬೆಳೀರಿ ಅಥವಾ ಶೇಂಗಾ ಬೆಳೀರಿ, ಜೋಳ ಬೆಳೀರಿ, ಸಾಕಷ್ಟು ಪ್ರತಿಯೊಂದು ಬೆಳೆಗಳಲ್ಲಿ ನಮ್ಮ ಸ್ಥಳೀಯ ತಳಿಗಳು. ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಮಾಡುವುದಾದರೆ ನಾವು ಸುಧಾರಿತ ತಳಿಗಳನ್ನು ಮಾಡಿ ನೈಸರ್ಗಿಕ ಕೃಷಿ ತೆಗೆದುಕೊಂಡು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತೇವೆ ಅಂತಂದ್ರೆ ಅದು ಆಗೋದಿಲ್ಲ. ಯಾರು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕಂತ ಇರ್ತೀರಲ್ಲ, ನಮ್ಮ ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡಿದಂಥ ಸ್ಥಳೀಯ ತಳಿಗಳನ್ನೇ ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ಸುಧಾರಿತ ತಳಿಗಳಿಗೆ ಬಹಳಷ್ಟು ಆಹಾರ ಬೇಕು. ರಾಸಾಯನಿಕ ಗೊಬ್ಬರದಿಂದ ಅವು ಬೆಳೆಯೋದಿಲ್ಲ. ರಾಸಾಯನಿಕಗಳು ಇದ್ದನೇ ಅಲ್ಲಿ ಕೀಟ ಮತ್ತು ರೋಗ ಬಾಧೆ ಅಲ್ಲಿ ಅವುಗಳಿಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ಥಳೀಯ ತಳಿಗಳಿಗೆ ಆಹಾರ ಕಡಿಮೆ ಬೇಕು ಮತ್ತು ಅವಕ್ಕೆ ಕೀಟ ಮತ್ತು ರೋಗ ಬಾಧೆಯನ್ನು ತಡೆಯುವಂಥ ಶಕ್ತಿ ಇರ್ತವೆ. ಆದ್ದರಿಂದ ದಯವಿಟ್ಟು ಯಾರ್ಯಾರು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತ ಬಯಸ್ತೀರಿ, ಯಾಕಂದ್ರೆ ಅಲ್ಲಿ ನಮ್ಮ ಪೋಷಕಾಂಶಗಳ ಭದ್ರತೆ ಇದೆ, ಆಹಾರ ಭದ್ರತೆ ನಮ್ಗೆ ಆಗಿಬಿಟ್ಟಿದೆ. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯಿಂದ ನಮ್ಮ ಪೋಷಕಾಂಶದ ಭದ್ರತೆ ಸಿಗ್ತದೆ. ನಮಗೆ ಸರಿಯಾದ ಗುಣಮಟ್ಟದ ಆಹಾರ ನಾವು ಏನು ಬೇಕಂತ ಹೇಳ್ತೇವಲ್ಲ, ಅಲ್ಲಿ ಎಲ್ಲ ಥರದ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಸ್ಥಳೀಯ ತಳಿಗಳಲ್ಲಿ ಇರ್ತವೆ. ಆದ್ದರಿಂದ ಸ್ಥಳೀಯ ತಳಿಗಳನ್ನು ನಾವೆಲ್ಲ ಸಂರಕ್ಷಣೆ ಮಾಡುವಂಥ ಪರಿಸ್ಥಿತಿ ಇದೆ. ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಮೊರೆ ಹೋಗಿದ್ದೇವೆ. ಆದ್ದರಿಂದ ನೀವು ಸುಧಾರಿತ ತಳಿಗಳನ್ನು ತೆಗೆದುಕೊಂಡು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ 50% ಕಡಿಮೆ ಇಳುವರಿ ಬರ್ತದೆ. ಆದ್ದರಿಂದ ದಯವಿಟ್ಟು ಈ ತಮ್ಮ ಸ್ಥಳೀಯ ತಳಿಗಳನ್ನು ಅವುಗಳನ್ನು ಏನು ಕಾಯ್ದಿಟ್ಟುಕೊಂಡು ಪ್ರತಿಯೊಂದು ಬೆಳೆಯಲ್ಲಿ ಕೂಡ ನಮ್ಮದೇ ಆದ ಕಾಯಿಪಲ್ಯಗಳಲ್ಲಿ ಅಥವಾ ಹಣ್ಣು ಹಂಪಲದಲ್ಲಿ ಅದಾವ ಸಾಕಷ್ಟು ನಮ್ಮ ಸ್ಥಳೀಯ ತಳಿಗಳನ್ನು ಕಾಯ್ಕೊಡ್ರಿ, ಅವುಗಳನ್ನು ಸಂರಕ್ಷಣೆ ಮಾಡಿರಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಈ ಸ್ಥಳೀಯ ತಳಿಗಳ ಸಂರಕ್ಷಣೆ ಬಗ್ಗೆ ನಾವೊಂದು ಯೋಜನೆಯನ್ನು ಹಾಕಿಕೊಂಡು ಅವುಗಳನ್ನು ಸುಧಾರಣೆ ಮಾಡಿ ಬೀಜೋತ್ಪಾದನೆಯನ್ನು ಮಾಡಿ ಸ್ಥಳೀಯ ತಳಿಗಳನ್ನು ಸಾವಯವ ಕೃಷಿಕರಿಗೆ ಮತ್ತು ನೈಸರ್ಗಿಕ ಕೃಷಿಕರಿಗೆ ಕೊಡುವಂಥ ಒಂದು ಯೋಜನೆಯನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೇವೆ. ತಾಂಬಲ್ಲಿ ಇರುವಂಥ ಏನು ಸ್ಥಳೀಯ ತಳಿಗಳನ್ನು ನಮಗೂ ಒಂದು ಸ್ವಲ್ಪ ರೈತರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಸ್ಥಳೀಯ ನೀವೇನು ಹೆಸರು ಇಟ್ಟಿರಲ್ಲ ಅದೇ ಹೆಸರಿನಲ್ಲಿ ನಾವು ಅವುಗಳನ್ನು ಸಂಸ್ಕರಣೆ ಮಾಡಿಕೊಂಡು ಅವುಗಳ ಬೀಜೋತ್ಪಾದನೆಯನ್ನು ಜಾಸ್ತಿ ಮಾಡಿ ನಿಮಗೂ ಮತ್ತು ನಿಮ್ಮಂಥ ಹಲವಾರು ರೈತ ಬಾಂಧವರಿಗೆ, ಸಾವಯವ ಕೃಷಿಕರಿಗೆ ಮತ್ತು ನೈಸರ್ಗಿಕ ಕೃಷಿಕರಿಗೆ ಅವರ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಹೀಗೆ ನಾವು ರೈತರಿಗೆ ಈ ಸ್ಥಳೀಯ ತಳಿಗಳ ಬೀಜವನ್ನು ನಾವು ಸಾಕಷ್ಟು ಸಂರಕ್ಷಣೆ ಮಾಡಿ ಜನಪ್ರಿಯತೆ ಮಾಡುವುದಕ್ಕೋಸ್ಕರ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಯಾರ ಹತ್ತಿರ ಏನೇನು ಸ್ಥಳೀಯ ತಳಿಗಳು ಇದ್ದಾವೆ
ದಯವಿಟ್ಟು ನಮಗೆ ಅವನ್ನು ಹಸ್ತಾಂತರ ಮಾಡಿ ಅವುಗಳನ್ನು ಕಾಯ್ಕೊಂಡು ನಿಮಗೆ ಮತ್ತು ಬೇರೆ ಬೇಡಿಕೆ ಇರುವಂಥ ರೈತರಿಗೆ ನಾವು ಅವನ್ನು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇದೇ ರೀತಿ ನಾನು ಏನು ಹೇಳಿದ್ನಲ್ಲ, ಸಮಗ್ರವಾಗಿ ನಮ್ಮ ಕೃಷಿ ಇರಬೇಕಾಗ್ತದೆ. ಬರೀ ರಾಸಾಯನಿಕ ಅಷ್ಟೇ ಅಲ್ಲ, ಬರೀ ಸಾವಯವ ಅಷ್ಟೇ ಅಲ್ಲ, ಜೈವಿಕ ಗೊಬ್ಬರಗಳು ಸಾಕಷ್ಟು ಇದ್ದಾವೆ. ನಮ್ಮ ಯಾವುದೇ ಬೆಳೆಗಳಿಗೆ ಕೀಟ ಬಾಧೆ ಬರಲಿ, ರೋಗ ಬಾಧೆ ಬರಲಿ, ಅವುಗಳನ್ನು ಜೈವಿಕ ಔಷಧಿಗಳಿದ್ದಾವೆ. ಸಾವಯವ ಕೃಷಿ ಸಂಸ್ಥೆ ನಮ್ಮ ವಿಜ್ಞಾನಿಗಳು ಬಂದಿದ್ದಾರೆ. ಅವರ ಜೊತೆ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿರಿ, ನಮ್ಮಲ್ಲಿ ಬಂದು ತರಬೇತಿಯನ್ನು ತೆಗೆದುಕೊಡ್ರಿ. ನೀವು ಪೂರ್ತಿಯಾಗಿ ರಾಸಾಯನಿಕ ಔಷಧಿಗಳನ್ನು ಬಿಡಬಹುದು. ಕ್ರಮೇಣವಾಗಿ ಸಾಕಷ್ಟು ಪರಿಕರಗಳು, ಜೈವಿಕ ಕೀಟನಾಶಗಳು ಅದಾವೆ, ಜೈವಿಕ ರೋಗನಾಶಗಳು ಅದಾವೆ. ಮತ್ತು ನಮ್ಮಲ್ಲಿ ಏನು ಜನಪ್ರಿಯವಾಗಿ ಬಳಸುವಂಥ ಔಷಧಿಗಳು ಕೂಡ ಇರ್ತವೆ. ಆಮೇಲೆ ಕೆಲವೊಂದು ಬೆಳೆಯಲ್ಲಿ ಕೆಲವೊಂದು ಏನು ನಾವು ಆಕರ್ಷಕ ಬೆಳೆಗಳಂತ ಹೇಳ್ತೇವೆ, ಆ ಬೆಳೆಗಳನ್ನು ಹಾಕೋದ್ರಿಂದ, ಈಗ ಹತ್ತಿಯಲ್ಲಿ ಬೆಂಡೆ ಹಾಕೋದು, ಆಮೇಲೆ ಕೊತ್ತಂಬರಿ ಹಾಕೋದು, ಇವುಗಳಿಂದ ಸಾಕಷ್ಟು ಕೀಟಗಳು, ಈ ಬೆಳೆ ಪದ್ಧತಿನೂ ಭಾಳಷ್ಟು ಮುಖ್ಯ. ನಮಗೆ ಕೀಟ ಮತ್ತು ರೋಗಗಳನ್ನು ಆಕರ್ಷಣೆ ಮಾಡಿಕೊಂಡು ಮುಖ್ಯವಾದ ಬೆಳೆಗಳಿಗೆ ಕೀಟ ಮತ್ತು ರೋಗ ಬರುವುದಿಲ್ಲ. ಹೀಗೆ ನಾವು ಅಂತರ ಬೆಳೆ ಪದ್ಧತಿ, ಸಮಗ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವುದರಿಂದ ನಾವು ಆರ್ಥಿಕವಾಗಿ ಸಬಲೀಕರಣ ಆಗ್ತದೆ. ಬರೀ ಕೃಷಿ ಬೆಳೆಗಳು ಅಷ್ಟೇ ಇಲ್ಲ, ನಾನು ಹೇಳಿದೆ, ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಪೂಜ್ಯರು ಮರ ಆಧಾರಿತ ಬೇಸಾಯ ಪದ್ಧತಿಯನ್ನು ಇಲ್ಲಿ ಇದೆ. ಅದೇ ರೀತಿ ತಾವು ತಮ್ಮ ಕೃಷಿಯಲ್ಲಿ ಅರಣ್ಯೀಕರಣ ಮುಖ್ಯ. ತೋಟಗಾರಿಕೆ ಬೆಳೆಗಳು, ಒಂದೆರಡು ಹಣ್ಣು ಹಂಪಲದ ಬೆಳೆಗಳು, ಇದು ಪೇರು ಆಗಿರ್ಬೋದು, ಮಾವು ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಹೀಗೆ ತಮಗೆ ಯಾವುದು ಪರಿಸರಕ್ಕೆ ಹೊಂದುತ್ತದೋ ಆ ಒಂದು ತೋಟಗಾರಿಕೆ ಬೆಳೆಗಳು ಮತ್ತು ಬದುವಿನ ಮುಟ್ಟ ಅರಣ್ಯೀಕರಣ ಇವು ಭಾಳಷ್ಟು ಮುಖ್ಯ. ಇದರಿಂದ ಕ್ರಮೇಣವಾಗಿ ಇದೇ ಸಮಗ್ರ ಕೃಷಿ ಕ್ರಮೇಣವಾಗಿ ನಮ್ಮ ಕುಟುಂಬದ ಆದಾಯ ಹೆಚ್ಚುತ್ತದೆ, ಸಂಪನ್ಮೂಲ ಹೆಚ್ಚುತ್ತದೆ. ಇದರ ಜೊತೆಗೆ ನೀವು ಉಪಕಸಬುಗಳನ್ನು ಕೂಡ ಸಾಕಷ್ಟು ಮಾಡ್ಕೋಬೋದು. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಇವನ್ನೆಲ್ಲ ಮಾಡ್ತಾ ಹೋದರೆ ನಮ್ಮ ಕುಟುಂಬದ ಆರ್ಥಿಕ ಸಬಲೀಕರಣ ಆಗ್ತದೆ. ನಾವು ಬೆಳೆಯುವಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಅದರಲ್ಲಿಂದೂ ಕೂಡ ನಮ್ಮ ಕುಟುಂಬದ ಆದಾಯ ಹೆಚ್ಚಾಗ್ತದೆ. ಹೆಣ್ಮಕ್ಕಳಿಗೂ ಕೂಡ ಏನು ಸಾಕಷ್ಟು ಕೆಲಸ ಸಿಗ್ತದೆ. ಜೋಳವನ್ನು ಹಾಗೆ ಮಾರ್ಕೆಟ್ಗೆ ಹೋಗಿ ನೀವು ಕೊಡಲಾರ್ದ ಹಸನು ಮಾಡಿ 5 kg ಪ್ಯಾಕೆಟ್ ಮಾಡಿದರೆ ಅವ್ರಿಗೂ ಕೂಡ ಒಂದು ಕೆಲಸ ಸಿಗ್ತದೆ. ಹೀಗೆ ಏನು ನಮಗೆ ಸಿರಿಧಾನ್ಯಗಳು ಇರ್ತವಲ್ಲ, ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಖಾದ್ಯ ಪದಾರ್ಥಗಳನ್ನು ಹೆಣ್ಮಕ್ಳು ಮಾಡ್ಬೋದು. ಇಷ್ಟಲ್ಲದೆ ಕಸೂತಿ, ಹೊಲಿಗೆ ಇವು ಎಲ್ಲದರ ಬಗ್ಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರಿಗೆ ತರಬೇತಿಯನ್ನು ನಾವು ಏರ್ಪಾಡು ಮಾಡ್ತೇವೆ. ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕೂಡ ನಮ್ಮ ಕೃಷಿ ವಿಜ್ಞಾನಿಗಳು ಮತ್ತು ಗೃಹ ವಿಜ್ಞಾನ, ಈಗ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಅಂತೇವೆ, ಅವರೆಲ್ಲ ಬಂದು ಈ ಎಲ್ಲ ಹಳ್ಳಿಗಳಲ್ಲಿ ತರಬೇತಿ ಕೊಟ್ಟಿರ್ಬೋದು. ತರಬೇತಿ ಇಲ್ಲಪ್ಪ ಅಂತಂದರೆ ಮುಂದೆ ತಮಗೆ ಯಾವುದೇ ವಿಷಯದಲ್ಲಿ ಏನು ತರಬೇತಿ ಬೇಕು, ಈ ಶ್ರೀಮಠದಲ್ಲಿ ಮಹಾಮನೆಯಲ್ಲಿ ಆದರೂ ಕೂಡ ಆಗಲಿ ಅಥವಾ ತಮ್ಮ ಊರಿನಲ್ಲಾಗಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೂಡ ತರಬೇತಿಯನ್ನು ತೆಗೆದುಕೊಳ್ಳಿ. ಹತ್ತಿರವಿರುವ ವಿಶ್ವವಿದ್ಯಾಲಯವನ್ನು ಉಪಯೋಗ ಮಾಡಿಕೊಡ್ರಿ. ಮತ್ತು ಬೀಜೋತ್ಪಾದನೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹೆಸರು ಮಾಡಿದೆ. ನೀವು ಏನು ಬೆಳೀತೀರಲ್ಲ ಆ ಬೆಳೆಯಲ್ಲಿ ಬೀಜೋತ್ಪಾದನೆ ಮಾಡಿ. ನೀವು ಮಾರುಕಟ್ಟೆಯಲ್ಲಿ ಸಿಗೋದಕ್ಕಿಂತ ಇನ್ನೂ ಹೆಚ್ಚಿಗೆ ಭತ್ತ ಬೆಳೀತಿದ್ರೆ ಭತ್ತದಲ್ಲಿ ಬೀಜೋತ್ಪಾದನೆ ಮಾಡಿರಿ, ಗೋವಿನ ಜೋಳ ಬೆಳೀತಿದ್ರೆ ಗೋವಿನ ಜೋಳದಲ್ಲಿ ಬೀಜೋತ್ಪಾದನೆ ಮಾಡಿರಿ, ಶೇಂಗಾ, ಕಡಲೆ, ಅಲಸಂದಿ, ಉದ್ದು, ಈಗ ನೀವು ಏನು ಬೆಳೆ ಮಾಡ್ತೀರಲ್ಲ ಆ ಬೆಳೆಯಲ್ಲಿ ದಯವಿಟ್ಟು ಬೀಜೋತ್ಪಾದನೆಯನ್ನು ತಾವು ಮಾಡಿಕೊಳ್ಳ್ರಿ. ಹೆಚ್ಚಿಗೆ ಆದಾಯ ಬರ್ತದೆ. ಹೆಚ್ಚಿಗೆ ಆದಾಯ ಬರೋದ್ರಿಂದ ನಿಮ್ಮ ಕುಟುಂಬ ಸಬಲೀಕರಣ ಆಗ್ತದೆ. ನೀವು ಕೃಷಿಯನ್ನು ಉದ್ದಿಮೆಯಾಗಿ ತೆಗೆದುಕೊಡ್ರಿ ಅಂತ ಹೇಳ್ತಾ ಇಲ್ಲಿ ನನ್ನನ್ನು ಕರೆಸಿ 1-2 ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿದಂಥ ನಮ್ಮ ಗುರುಗಳಿಗೆ, ಸ್ವಾಮಿಗಳಿಗೆ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಕೃಷಿಯ ಬಗ್ಗೆ ಸವಿಸ್ತರವಾಗಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲು ಸಹಾಯವನ್ನು ಅಮೃತವಾಣಿಗಳನ್ನು ನೀಡಿದಂತಹ ಮಾನ್ಯರಿಗೆ ಧನ್ಯವಾದಗಳು.